ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ನನಗೆ ಎಗ್ ರೆಸಿಪಿ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಓಕೆನಾ? ಮನೇಲಿ ಆರಾಮಾಗಿ ನೀವು ಮಾಡ್ಬೋದು. ಸೊ ಜಸ್ಟ್ 10 ಮಿನಿಟ್ಸಲ್ಲಿ ಆರಾಮಾಗಿ ನೀವು ಮನೆಯಲ್ಲಿ ಈ ಎಗ್ ರೆಸಿಪಿನ ಮಾಡ್ಬೋದು. ಸೊ ಯಾವ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಇದ್ದರೆ ತುಂಬ ಒಳ್ಳೆಯದು, ಟೇಸ್ಟಿಯಾಗಿರುತ್ತೆ. ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕಿ ಅದ್ರ ಮೇಲೆ ಈರುಳ್ಳಿನ ಹಾಕಿ. ಈರುಳ್ಳಿ ಜೊತೆ ನಿಮಗೆ ಕರಿಬೇವನ್ನ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ಮೆಲ್ ಕೂಡ ಘಮ ಘಮ ಅಂತ ಇರುತ್ತೆ. ಅದ್ರ ನೆಕ್ಸ್ಟ್ ಬಂದುಬಿಟ್ಟು ನೀವು ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಜಿಂಜರ್ ಪೇಸ್ಟ್ ಗೊತ್ತಲ್ವಾ? ಜಿಂಜರ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀವು ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಆಗಲಿ, ಚಿಕನ್ ಆಗಲಿ ಮಟನ್ ಆಗಲಿ ಯಾವುದಕ್ಕೆ ಆದರೂ ನೀವು ಜಿಂಜರ್ ಪೇಸ್ಟ್ನ ಆ್ಯಡ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಹಸಿ ಬಿಡೋ ತನಕ ಇದನ್ನು ನೀವು ಚೆನ್ನಾಗಿ ಮೀಡಿಯಮ್ ಫ್ರೈಯಲ್ಲಿ ಕುದಿಸ್ಬೇಕು. ಓಕೆನಾ? ನೋಡಿ, ಮೀಡಿಯಮ್ ಫ್ರೈಯಲ್ಲಿ ಕುದಿಸ್ಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ಕುದಿಸಿ, ಏನು ಗಡಿಬಿಡಿ ಬೇಡ. ವಿತಿನ್ 10 ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಬೋದು. ಸ್ವಲ್ಪ ಈರುಳ್ಳಿ ಎಲ್ಲ ಕೆಂಪಾಗಿ ಶುರು ಆಗುತ್ತೆ. ನಾನು ಉಪ್ಪನ್ನ ಆಮೇಲೆ ಹಾಕ್ಕೊಂಡಿದ್ದೀನಿ, ಫಸ್ಟಿಗೆ ನೀವು ಹಾಕ್ಕೋಬೋದು, ನೋ ಪ್ರಾಬ್ಲಮ್. ನಿಮ್ಗೆ ಯಾವಾಗ ಕಂಫರ್ಟ್ ಇದೆಯೋ ಹಾಕ್ಕೊಳ್ಳಿ, ನಿಮ್ಗೆ ಯಾವ ಥರ ಅಭ್ಯಾಸ ಇದೆಯೋ. ಸೊ ಇಂತಿಷ್ಟೇ ಹಾಕ್ಬೇಕಂತ ಇಲ್ಲ, ನೀವು ಎಷ್ಟು ಎಗ್ ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡು. ಸೊ ನಾನು ಅರ್ಧ ಸ್ಪೂನ್ ಹಾಕ್ತೆ, ಒಂದು 5 ಮೊಟ್ಟೆಗೆ. ಸೊ ಸ್ವಲ್ಪ ನೋಡಿ, ಒಂದು ಟೊಮೊಟೊನ ನೀವು ಕಟ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಸೊ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಚೆನ್ನಾಗಿ ಬಾಯ್ಲ್ ಆಗಬೇಕು, ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಳ್ಳಿ, ಪರವಾಗಿಲ್ಲ. ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಹಾಕಿ, 1-2 ಚಿಟಿಕೆ ಹಾಕಿ. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಯಾಕಂದರೆ ಅರಿಶಿನ ಜಾಸ್ತಿ ಇದ್ದರೆ ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ, ಹಳದಿಯಾಗಿ ಬರುತ್ತೆ ಅಂತ. ಸೊ ನಿಮಗೆ ಅದು ಬೇಡ ಅನಿಸಿದ್ರೆ ಕಡಿಮೆನೇ ಹಾಕ್ಕೋಬೋದು. ಚೆನ್ನಾಗಿ ಇದನ್ನು ತಿರುಗಿಸಿ. ಸೊ ಫುಲ್ಲು ಇದು ಸ್ಮ್ಯಾಶ್ ಆಗಬೇಕು, ಆ ಥರ ಚೆನ್ನಾಗಿ. ಬೇಕಂದರೆ ನೀವು ಆಯಿಲ್ನ ಕೂಡ ಹಾಕ್ಕೋಬೋದು, ಸ್ವಲ್ಪ ಜಾಸ್ತಿ. ಇನ್ನೂ ಚೆನ್ನಾಗಿ ಅದು ಮೆತ್ತಗಾಗಬೇಕಂದ್ರೆ ಆಯಿಲ್ನ ಹಾಕ್ಕೋಬೋದು. ಬೇಡ ಅಂದರೆ ಸೊ ನೀರು ಕೂಡ ಹಾಕ್ಕೋಬೋದು. ನೀರನ್ನ ಹಾಕ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಬೇಯುತ್ತೆ, ಮೆತ್ತಗಾಗುತ್ತೆ. ಇದ್ರ ಮೇಲೆ ನೋಡಿ ಆಚಿ ಮಸಾಲ ಬರುತ್ತೆ. ಸೊ ಈ ಆಚಿ ಮಸಾಲಾನ ನೀವು ಅಂಗಡೀಲಿ ತೊಗೋಬೋದು. ಸೊ ₹5 ₹10 ಪ್ಯಾಕೆಟ್ ಸಿಗುತ್ತೆ. ಸೊ ತಗೊಂಡು ಇದಕ್ಕೆ ಹಾಕಿ, 1 ಸ್ಪೂನು 2 ಸ್ಪೂನ್ ಎಷ್ಟಾರು ಹಾಕಿ. ನಾನು ಕೈ ಅಳತೆಯಲ್ಲಿ ಹಾಕಿದ್ದೀನಿ. ಸೊ ಅದ್ರ ಮೇಲೆ ಮತ್ತೆ ನೀರು ಹಾಕಿ. ನೀರು ಹಾಕಿದ್ರೆ ಈಗ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೆಂದು ಮೆತ್ತಗಾಗುತ್ತೆ. ಅದ್ರ ಮೇಲೆ ಸ್ವಲ್ಪ ಲಿಂಬೆಹಣ್ಣು ಹಾಕಿ. ನೀವು ಲಾಸ್ಟಿಗೂ ಲಿಂಬೆಹಣ್ಣು ಹಾಕ್ಕೋಬೋದು, ಎಲ್ಲ ಬೆಂದ ಮೇಲೆ. ಎಗ್ನಲ್ಲಿ ಹಾಕ್ತಿರಲ್ಲ ಮೊಟ್ಟೆನ, ಅದಾದಮೇಲೂ ಕೂಡ ಹಾಕ್ಬೋದು, ಇಲ್ಲ ಫಸ್ಟಿಗೇನೂ ಹಾಕ್ಬೋದು. ಸೊ ನಾನು ಫಸ್ಟಿಗೆ ಹಾಕಿದೆ, ಇರಲಿ ಅಂತ. ಸೊ ನಿಮ್ಮ ಕಂಫರ್ಟು, ನೀವು ಲಾಸ್ಟಿಗೆ ಯಾರು ಹಾಕ್ಬೋದು ಲೆಮನ್ನ, ಇಲ್ಲ ಫಸ್ಟಿಗೆ ಯಾರು ಹಾಕ್ಬೋದು. ಚೆನ್ನಾಗಿ ಈ ಥರ ನೋಡಿ ಕುದಿಬೇಕು. ಕುದ್ದು ಈ ಥರ ಫುಲ್ಲು ಸ್ಮ್ಯಾಶ್ ಆಗಬೇಕು. ಸೊ ಮೆತ್ತಗಾಗಬೇಕು. ನಂತರ ಈ ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ನಾನು 5 ಮೊಟ್ಟೆ ಹಾಕಿದ್ದೀನಿ. ಸೊ ಅದನ್ನು ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿದ್ದನ್ನು ನೀವು ಬೇಯಿಸಿರ್ತೀರಲ್ಲ ಮೊಟ್ಟೆನ, ಕಟ್ ಮಾಡಿದ್ದನ್ನು ಸೊ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆ ಚೆನ್ನಾಗಿ ಹಿಡಿಬೇಕು ಮೊಟ್ಟೆಗೆ. ಸೊ ನೋಡಿ, ಆರಾಮಾಗಿ ಮಾಡ್ಬೋದು ಮನೇಲಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯಾವುದೇ ರೀತಿ ಹಸಿಮೆಣಸು ಆಗಲಿ ಪೆಪ್ಪರ್ ಆಗಲಿ ಹಾಕಿಲ್ಲ, ಯಾಕಂದರೆ ಆಲ್ರೆಡಿ ಮಸಾಲೆಲೇ ಎಲ್ಲ ಹಾಕಿರ್ತಾರೆ. ಮತ್ತು ಖಾರನೂ ಕೂಡ ಹಾಕಿಲ್ಲ, ಖಾರದ ಪುಡಿ. ಸೊ ಯಾಕಂದರೆ ನನಗೆ ಅದರ ಅವಶ್ಯಕತೆ ಇಲ್ಲ, ಯಾಕಂದರೆ ಆಚೆ ಮಸಾಲದಲ್ಲಿ ಎಲ್ಲ ಹಾಕಿರ್ತಾರೆ, A to Z. ಸೊ ತುಂಬ ಈಸಿ. ಯಾವುದೇ ರೀತಿ ನೀವು ಎಕ್ಸ್ಟ್ರಾ ಮಸಾಲೆಗೆ ಹಾಕ್ಕೊಳ್ಳೋದು ಬೇಡ. ಸೊ ಹೆಲ್ದಿಗೆ ತುಂಬ ಎಫೆಕ್ಟು. ಅದ್ರ ಬದಲು ಆಚೆ ಮಸಾಲೆ ಇದೆಯಲ್ಲ, ಅದು ನಿಮ್ಗೆ ಎಲ್ಲ ರೀತಿ ಖಾರ ಇರ್ಬೋದು, ಮತ್ತು ಎಲ್ಲ ಮಸಾಲೆಗಳು, ಎಗ್ ಮಸಾಲೆ ಎಲ್ಲ ರೆಡಿ ಮಾಡಿಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾನು ನಿಮ್ಗೆ ಪ್ರಿಫರ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಒಂದ್ಸರಿ ಟ್ರೈ ಮಾಡಿ. ಟ್ರೈ ಮಾಡಾದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿ ಹೇಗಿತ್ತು ಅಂತ. ಓಕೆ, ಫ್ರೀಯಾಗಿ ಮಾಡಿದ್ದಿದ್ದು, ಅಂದರೆ ಫ್ರೀ ಟೈಮಲ್ಲಿ. ಸೊ ನಿಮಗೇನಾದ್ರು ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.